ಮ್ಯಾಮ್ ಈ ಪ್ರೊಟೆಕ್ಷನ್ ನಾವು ಮಾಡ್ಕೊಂಡ್ರು ಅದನ್ನ ಮಾಡ್ಕೋಬೇಕು ಅನ್ನೋ ಮನ್ಸು ಕೂಡ ಕೆಲವೊಬ್ರಿಗೆ ಬರಲ್ಲ. ಒಂದೇ ಹೌದು. ಕಡೆ ಕೂರೋದು, ಎಲ್ಲೂ ಆಚೆ ಹೋಗಕ್ ಮನಸ್ಸು ಬರಲ್ಲ, ಕೆಲಸ ಮಾಡೋದಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮನ್ಸಲ್ಲಿ ಅನ್ಸುತ್ತೆ, ಹೋಗಕ್ಕಾಗಲ್ಲ. ಹೋಗೋಕ್ಕಾಗಲ್ಲ. ಲೈಕ್ ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಯಾಕೆ ಅವ್ರಿಗೆ ಆ ರೀತಿ ಅನ್ಸುತ್ತೆ? ಅಂದ್ರೆ ಅವರಿಗೆ ಯಾವ ರೀತಿ ಬ್ಲಾಕ್ ಮ್ಯಾಜಿಕ್‌ನ ಮಾಡಿರ್ತಾರೆ? ಹ್ಮ್. ಸಿ ಇದು ಬ್ಲಾಕ್ ಮ್ಯಾಜಿಕ್ ಅಂತ ಬಂದಾಗ ನಾ ಹೇಳ್ದಲ್ಲ ಎಷ್ಟೊಂದ್ ರೀತಿನಲ್ಲಿ ಇರ್ತದೆ. ಮಾಡ್ತಾರೆ. ಒಂದು ಸ್ಪೆಲ್ ಮಾಡೋದಿರ್ಬೋದು. ಹ್ಮ್. 2ನೇದು ಯಾವ್ದಾದ್ರು ಒಂದು ಫುಡ್ ಐಟಮ್‌ನ ತಗೊಂಡು, ಹ್ಮ್. ಅದನ್ನ ಒಂದು ಮಂತ್ರದಿಂದ ಎನರ್ಜೈಸ್ ಮಾಡಿ ಹ್ಮ್. ಹೊಟ್ಟೆಗೆ ಹಾಕೋದು. ಆಯ್ತಾ? ಹ್ಮ್. 2ನೇದು ಪಪೆಟ್ ಮ್ಯಾಜಿಕ್ ಅಥವಾ ಬೊಂಬೆ ಮಾಡಿ ಹ್ಮ್. ಮಾಡ್ತಾರಲ್ಲ, ಮಾಡುವಂಥದ್ದು. ಈ ತರ ಎಷ್ಟೊಂದ್ ರೀತಿನಲ್ಲಿ ಮಾಡ್ತಾರೆ. ಸೊ ಯಾವ್ದಾದ್ರು ಒಂದ್ ರೀತಿ ಮಾಡಿರ್ಬೋದು. ಇನ್ನೊಂದ್ ಏನ್ ಗೊತ್ತಾ? ಎಲ್ಲಾ ಪ್ರಾಬ್ಲಮ್ಸು ಬರೀ ಬ್ಲಾಕ್ ಮ್ಯಾಜಿಕ್ ಮೇಲೆ ನಾವು ಬ್ಲೇಮ್ ಮಾಡಕ್ಕಾಗಲ್ಲ. ನಾ ಹೇಳ್ದಂಗೆ ಈಗ ನಮ್ದು ಲೈಫ್ ಸ್ಟೈಲ್ ಇರ್ಬೋದು, ಹ್ಮ್. ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಒಂದು ಕಂಡೀಷನ್ಸ್ ಇರ್ಬೋದು, ಹ್ಮ್. ಅಥವಾ ಏನಂತಾರೆ ಹೇಳಿ ನಮ್ಗೆ ಆಗ್ತಿರುವಂತಹ ಟೈಮ್ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಒಬ್ರು ದೇ ಆರ್ ಗೋಯಿಂಗ್ ಥ್ರೂ ಏನಂತಾರೆ ಮೂನ್ ದಶೆ ಅಥವಾ ಏನೋ ಹ್ಮ್. ಚಂದ್ರನ್ ಯಾವ್ದೋ ಒಂದು ದಶೆ ನಡೀತಿದೆ ಅಂತ ಇಟ್ಕೊಳ್ಳಿ. ಸುಮ್ನೆ ಫಾರ್ ಎಕ್ಸಾಂಪಲ್ ಅವ್ರ ಚಂದ್ರ ಸರಿಯಾಗಿ ಪ್ಲೇಸ್ ಆಗದೆ ಇದ್ರೆ ದಟ್ ಹ್ಮ್. ಮೀನ್ಸ್ ದೇ ಮೈಟ್ ಗೋ ಥ್ರೂ ಎಮೋಷನಲ್ ಟರ್ಮಾಯಿಲ್. ಅಂದ್ರೆ ಅವ್ರಿಗೆ ಮೆಂಟಲಿ ಎಫೆಕ್ಟ್ ಆಗೇ ಆಗುತ್ತೆ. ಬಿಕಾಸ್ ದ ದಶೆ ವಾಟ್ ಇಸ್ ರನ್ನಿಂಗ್ ಇಸ್ ಮೂನ್ದು. ಹ್ಮ್. ಸೊ ನಂಗೆ ದೇವಸ್ಥಾನಕ್ಕೆ ಹೋಗಕ್ ಆಗ್ತಾ ಇಲ್ಲ, ಸೊ ನಂಗೆ ಬೆಡ್ಡಿಂದ ಎದ್ದೇಳಕ್ ಆಗ್ತಾ ಇಲ್ಲ, ಸೊ ನನಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ನಮ್ಗೆ ಹೇಳಕ್ ಬರಲ್ಲ. ಹ್ಮ್. ಅರ್ಥ ಆಯ್ತಾ? ಇಟ್ ಕುಡ್ ಬಿ ಎನಿಥಿಂಗ್. ಬಟ್ ಮಾಡಕ್ ಸಾಧ್ಯನಾ ಅಂದ್ರೆ ಹೌದು, ಮಾಡಕ್ ಸಾಧ್ಯ. ಸೊ ಹ್ಮ್. ನಾನು ಹೇಳ್ದಂಗೆ ನಾವು ಈ ಬ್ಲಾಕ್ ಮ್ಯಾಜಿಕ್ ಮಾಡುವಾಗ ವಿ ಯೂಸ್ ಸಮಥಿಂಗ್ ಕಾಲ್ಡ್ ಅಸ್ ಟ್ಯಾಗ್ ಲಾಕ್ ಅಂತ ಯೂಸ್ ಮಾಡ್ತೀವಿ. ಟ್ಯಾಗ್ ಲಾಕ್ ಅಂದ್ರೆ ಯಾರಾದ್ರೂ ಒಬ್ಬರಿಗೆ ಪರ್ಸನಲ್ ಆಗಿರುವಂತಹ ಒಂದು ಐಟಮ್. ಈ ಟ್ಯಾಗ್ ಲಾಕ್ ಇಟ್ಕೊಂಡು ಮಾಡಿದಾಗ ತುಂಬಾ ಎಫೆಕ್ಟಿವ್ ಆಗಿರತ್ತೆ ಇದು ಬ್ಲಾಕ್ ಮ್ಯಾಜಿಕ್. ಲೈಕ್ ಹೇರ್ ಇರ್ಬೋದು, ಇಲ್ದಿದ್ರೆ ಉಗುರು ಇರ್ಬೋದು, ಹ್ಮ್. ಅಥವಾ ಬ್ಲಡ್ ಇರ್ಬೋದು, ಅಥವಾ ಬಟ್ಟೆ ಇರ್ಬೋದು. ಈ ತರ ಇಟ್ಕೊಂಡು ಮಾಡಿದಾಗ ಟ್ಯಾಗ್ ಲಾಕ್ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ಈ ತರ ನಾವು ಅವ್ರನ್ನ ಎಫೆಕ್ಟ್ ಮಾಡ್ಬೋದು. ಬರೀ ಫೋಟೋ ಇಟ್ಕೊಂಡು ಸಹಿತ ಮಾಡ್ಬೋದು. ಹ್ಮ್. ಬಟ್ ಇಟ್ಸ್ ನಾಟ್ ಅ ಸ್ಟ್ರಾಂಗ್ ಟ್ಯಾಗ್ ಲಾಕ್ ಅಲ್ಲ ಅದು. ಅದು ವೀಕ್ ಟ್ಯಾಗ್ ಲಾಕ್ ಅದು. ಓಕೆನಾ? ಸೊ ಎನರ್ಜೆಟಿಕಲಿ ಈಗ ಪಲ್ಲವಿ ಅಂತ ನಾನು ನಿಮ್ಮನ್ನ ನೋಡ್ತಾ ಹ್ಮ್. ಇದ್ದೀನಿ, ರೈಟ್? ಸೊ ನಿಮಗೊಂದು ಒಂದು ಇದಿದೆ, ಒಂದು ಪಿಕ್ಚರ್ ಇದೆ. ನೀವು ಅಂತ ಹೇಳಕ್ ನಂಗೆ ಒಂದು ಐಡೆಂಟಿಟಿ ಇದೆ. ಹ್ಮ್. ಅದೇ ನಂಗೆ ಪಿಕ್ಚರ್ ಇಲ್ಲ ಅಂದ್ರೆ ನಂಗೆ ಟಾರ್ಗೆಟ್ ಸಿಗಲ್ಲ, ರೈಟ್? ಸೊ ದಟ್ ಇಸ್ ಆಲ್ಸೋ ಅ ಟ್ಯಾಗ್ ಲಾಕ್ ಮಾಡಕ್ಕೆ. ಮ್ಯಾಮ್ ಹೇರ್ ಅಲ್ಲಿ, ನೈಲ್ಸ್ ಅಲ್ಲಿ, ಬ್ಲಡ್ ಅಲ್ಲಿ ಅದು ಯಾವ ರೀತಿ ಇರುತ್ತೆ ಅಂತ? ಹ್ಮ್. ಯೂಶುವಲಿ ನೀವು ನಮ್ಮ ಹಳೆ ಕಾಲದಲ್ಲೆಲ್ಲ ನೋಡುವಾಗ ಬರೀ ಅಷ್ಟ್ ಮಾತ್ರ ಅಲ್ಲ, ಎಂಜಲಲ್ಲೂ ಮಾಡ್ಬೋದು. ಹ್ಮ್. ಎಂಜಲು ಹ್ಮ್. ನಾವು ಹಳೆ ಕಾಲದಲ್ಲಿ ಬೇರೆಯವ್ರ ಮನೆಗೆಲ್ಲ ಹೋದಾಗ ನೀರ್ ಎತ್ಕೊಂಡು ಕುಡಿತಾ ಇದ್ವಿ. ಹ್ಮ್. ಕಚ್ಕೊಂಡು ಕುಡಿತಾ ಇರಲಿಲ್ಲ. ಬಿಕಾಸ್ ಎಂಜಲು ಆ ನೀರಲ್ಲಿ ಮಿಕ್ಸ್ ಆದಾಗ ಅದನ್ನ ಕೂಡ ನಾವು ಯೂಸ್ ಮಾಡಿ ಹ್ಮ್. ವಿ ಕ್ಯಾನ್ ಪ್ಲೇ ಅರೌಂಡ್ ಅಂತ ಅವ್ರಿಗೆ ಗೊತ್ತಿತ್ತು, ಆಯ್ತಾ? ಮತ್ತೆ ಊಟ ತಿಂದ್ಮೇಲೂ ಅಷ್ಟೇ ಕೈ ತೊಳಿತಾ ಇರ್ಲಿಲ್ಲ. ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಆ ನೀರ್ನ ಕುಡಿದ್ಬಿಟ್ಟು ಆಮೇಲೆ ಪ್ಲೇಟ್ ನೀವು ನೋಡಿ ಹ್ಮ್. ಬೇಕಿದ್ರೆ, ಓಕೆ? ನಿಜವಾಗ್ಲೂ ಅದನ್ನ ಕುಡಿದ್ಬಿಟ್ಟು ಪಕ್ಕಕ್ಕಿಡೋರು. ಏನಕ್ಕೆ ಅಂದ್ರೆ ದೇ ಡೋಂಟ್ ವಾಂಟ್ ದಟ್ ಯು ನೋ ಏನಂತಾರೆ ಹೇಳಿ, ಆ ಟ್ಯಾಗ್ ಲಾಕ್ ಅಂತ ನಾವೇನಂತೀವಿ ಸಿಗ್ದಂಗ್ ಇರ್ಲಿ ಅಂತ ಹೇಳಿ ಮಾಡೋರು. ಯೂಶುವಲಿ ಉಗುರು ಇರ್ಬೋದು, ಕೂದಲಿರ್ಬೋದು, ಅಥವಾ ಬಟ್ಟೆ ಇರ್ಬೋದು, ದೇ ಆರ್ ಲೈಕ್ ಆರ್ ಎಕ್ಸ್ಟೆನ್ಷನ್. ಈಗ ನಾನಂತ ಹೇಳಿದ್ರೆ ನನಗೆ ಐಡೆಂಟಿಟಿ ನನ್ನ ಉಗುರು. ನನ್ನ ದೇಹದಲ್ಲಿ ಏನಿದೆ ಡಿ.ಎನ್.ಎ ದ ಸೇಮ್ ಥಿಂಗ್ ನನ್ನ ಉಗುರು ಮತ್ತೆ ನನ್ನ ಕೂದಲಲ್ಲಿರುತ್ತೆ, ರೈಟ್? ಸೊ ಅದನ್ನ ತಗೊಂಡ್ಬಿಟ್ಟು ಹೇಗ್ ಬೇಕಾದ್ರೂ ಮಾಡ್ಬೋದು. ಈಗ ನಾರ್ಮಲ್ ಸ್ಪೆಲ್ ಬೇಕಾದ್ರೂ ಮಾಡ್ಬೋದು. ಇಲ್ಲ ಅಂತಂದ್ರೆ ಒಂದು ಬೊಂಬೆ ಮಾಡ್ಬಿಟ್ಟು ಅದಕ್ಕೆ ಇದನ್ನೆಲ್ಲ ಹಾಕ್ಬಿಟ್ಟು ಯು ಕ್ಯಾನ್ ಕನೆಕ್ಟ್ ಟು ದಟ್ ಪರ್ಸನ್ ಎನರ್ಜೆಟಿಕಲಿ. ಆ್ಯಂಡ್ ದೆನ್ ನಾನು ಬೊಂಬೆಗೆ ಏನು ತೊಂದರೆ ಮಾಡ್ತೀನಿ ಅದು ಅವ್ರಿಗೆ ತೊಂದರೆ ಆಗಲಿ ಅಂತ ಹೇಳ್ಬಿಟ್ಟು ನಾವು ಮಾಡ್ಬೋದು. ನಂತರ ಬ್ಲಡ್ ಏನಿದೆಯಲ್ಲ, ಅವ್ರ ಬ್ಲಡ್ ಸಿಕ್ಕಿದ್ರು ಕೂಡಾನು ವಿತ್ ದ ಬ್ಲಡ್ ಆಲ್ಸೋ ಯು ಕ್ಯಾನ್ ಡೂ ದ ಮ್ಯಾಜಿಕ್. ಆ್ಯಂಡ್ ನಮ್ಮ ಬ್ಲಡ್ಡಿಂದ ಕೂಡಾನು ವಿ ಕ್ಯಾನ್ ಡೂ ಏನಂತಾರೆ ಹೇಳಿ ಮ್ಯಾಜಿಕ್, ಟೆಲ್ಲಿಂಗ್ ದಟ್ ಅವ್ರಿಗೆ ತೊಂದರೆ ಆಗಲಿ ಅಂತ ಹೇಳ್ಬಿಟ್ಟು. ನಮ್ ಬ್ಲಡ್ ಅಲ್ಲೂ ಮಾಡ್ಬೋದು. ಯು ಕ್ಯಾನ್ ಡೂ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಹ್ಮ್. ಬ್ಲಡ್ ಮ್ಯಾಜಿಕ್. ಬ್ಲಡ್ ಮ್ಯಾಜಿಕ್ ಅಂತಾನೆ ಇದೆಯಾ? ಹೌದು. ಹ್ಮ್. ಯು ಹ್ಯಾವ್ ಸೆಕ್ಸ್ ಮ್ಯಾಜಿಕ್, ಯು ಹ್ಮ್. ಹ್ಯಾವ್ ಬ್ಲಡ್ ಮ್ಯಾಜಿಕ್. ಹ್ಮ್. 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 2 ಇದೆ. ಸೊ ಯೂಶುವಲಿ ಏನು ಅಂದ್ರೆ ಬ್ಲಡ್ ಮ್ಯಾಜಿಕ್ ಬಂದ್ಬಿಟ್ಟು ಇಟ್ ಈಸ್ ಅಡ್ವಾನ್ಸ್ಡ್ ಮ್ಯಾಜಿಕ್. ಈಗ ಹ್ಮ್. ಒಂದು ಪ್ರಾಸ್ಪೆರಿಟಿ ಇರ್ಬೋದು, ಅಥವಾ ನನಗೆ ಜಾಬಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ರೋಡ್ ಓಪನಿಂಗ್ ಇರ್ಬೋದು. ಇದೆಲ್ಲ ಒಂಥರ ಚಿಕ್ಕ ಚಿಕ್ಕ ಇದು. ಹ್ಮ್. ಇದು ಬಂದು ಒಂಥರ ನೆಕ್ಸ್ಟ್ ಲೆವೆಲ್ ಇದು ಬ್ಲಡ್ ಮ್ಯಾಜಿಕ್ಕು. ಸೊ ಯಾಕೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳುವಾಗ ಯೂಶುವಲಿ ಯಾರಿಗೂನು ಕೈ ಕಟ್ ಮಾಡ್ಕೊಳಕ್ಕೆ ಅಥವಾ ರಕ್ತ ಹೋಗೋ ಥರ ನಾವು ಮಾಡ್ಕೊಳಲ್ಲ. ಈಗ ನಾವು ಓಡಾಡ್ತಾ ಇದ್ರು ಕೂಡಾನು ನಮ್ದು ಇನ್ಸ್ಟಿಂಕ್ಟ್ ಏನಿರುತ್ತೆ, ಏಟ್ ಮಾಡ್ಕೋಬಾರ್ದು, ಹುಷಾರಾಗಿ ಹೌದು, ಹೋಗ್ಬೇಕು ಹೋಗ್ಬೇಕು. ಅನ್ನೋ ಥರ ಇರುತ್ತೆ, ರೈಟ್? ನೀವು ಪ್ರಾಣಿಗಳನ್ನ ನೋಡಿದಾಗ ಪ್ರಾಣಿಗಳು ಅಷ್ಟೇ. ಏಟ್ ಮಾಡ್ಕೋಬೇಕು ಅಂತಿಲ್ಲ. ಅವು ಹುಷಾರಾಗಿರ್ತವೆ, ರೈಟ್? ಬಿಕಾಸ್ ಕಟ್ಟಾದ್ರೆ ರಕ್ತ ಬರುತ್ತೆ ಅಂತ. ಹ್ಮ್. ಸೊ ರಕ್ತಕ್ಕೆ ಅಷ್ಟು ಮಹತ್ವ. ಈಗ ನೀವು ಕೈ ಕಟ್ ಮಾಡ್ಕೊಂಡಾಗ ರಕ್ತ ಹೊರಗಡೆ ಬರುತ್ತೆ. ನೀವು ಹೊರಗಡೆ ಇಡ್ತೀರಾ. ನೀವು ಫ್ರಿಡ್ಜಲ್ಲಿ ಇಡದೇ ಇದ್ರೆ ಅಥವಾ ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ನೀವು ಅದನ್ನ ಸ್ಟೋರ್ ಮಾಡದೇ ಇದ್ರೆ ಆ ರಕ್ತ ಹಾಳಾಯ್ತು ಹ್ಮ್. ಅಲ್ವಾ? ಸೊ ಅದಕ್ಕೆ ಯಾವಾಗ ತನಕ ವ್ಯಾಲ್ಯೂ ನಿಮ್ಮ ಬಾಡಿನಲ್ಲಿ ಯಾವಾಗ ಇರೋ ತನಕ ತನಕ. ಅದು ಇರುತ್ತೆ ಆವಾಗ ತನಕ ಅದು ವ್ಯಾಲ್ಯೂ ಅಷ್ಟೇ. ದೇಹದಿಂದ ಹೊರಗಡೆ ಬಂದ್ಬಿಟ್ಮೇಲೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಸೊ ಇಟ್ಸ್ ವೆರಿ ವೆರಿ ಪೋರ್ಟೆಂಟ್. ಈ ರಕ್ತ ಏನಿದೆ ಗೊತ್ತಾ, ನಮ್ಮ ಬಾಡಿಗೆ ಅದು ಇಟ್ ಕನೆಕ್ಟ್ಸ್ ಯುವರ್ ಬಾಡಿ ಆ್ಯಂಡ್ ಯುವರ್ ಮೈಂಡ್. ಓಕೆ? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹುಷಾರಿಲ್ಲ ಅಂತ ಇಟ್ಕೊಳ್ಳಿ. ನೀವು ಒಂದು ಡೋಲೋ ತಗೊಂಡ್ರಿ. ಇಟ್ ಟೇಕ್ಸ್ 1 hour 2 hour ಟು ಆಕ್ಟ್.
ಅದೇ ನೀವು ಹೋಗ್ಬಿಟ್ಟು ಒಂದು IV ತಗೊಂಡ್ಬಿಟ್ರೆ ಡೈರೆಕ್ಟ್ ವೇಯ್ನಿಗೆ ಕೊಡ್ತಾರೆ. ಸೊ ಬ್ಲಡ್ಗೆ ಹೋಗುತ್ತೆ, ಇಮಿಡಿಯೇಟ್ ಆಗಿ ನಿಮ್ಗೆ ರಿಲೀಫ್ ಸಿಗುತ್ತೆ, ಹೌದು. ರೈಟ್? ದಟ್ಸ್ ದ ಏನಂತಾರೆ ಹೇಳಿ ಮೆಡಿಕಲ್ ಅಥವಾ ಒಂದು ನಾರ್ಮಲ್ ಎಕ್ಸ್ಪ್ಲನೇಷನ್. ಅದೇ ರೀತಿ ಅವರ್ ಬ್ಲಡ್ ಇಸ್ ವೆರಿ ವೆರಿ ಪೋಟೆಂಟ್, ಸಖತ್ ಪವರ್ಫುಲ್. ಅವಾಗ ಯೋಚನೆ ಮಾಡಿ ಹೇಗೆ ಒಂದು ಶುಗರ್ ಚೆಕ್ ಮಾಡೋಕ್ಕೆ ವಿ ಯೂಸ್ ಬ್ಲಡ್. ಪ್ರೆಗ್ನೆನ್ಸಿ ಹೌದು. ಯೂರಿನ್ ಯೂಸ್ ಮಾಡ್ತೀವಿ, ಬಟ್ ವಿ ಯೂಸ್ ಬ್ಲಡ್ ಆಲ್ಸೋ. ದೇಸೆ ಬ್ಲಡ್ ಅಲ್ಲಿ ಚೆಕ್ ಮಾಡಿದ್ರೆ ತುಂಬಾ ಅಕ್ಯುರೇಟ್ ಆಗಿ ಬರುತ್ತೆ ಅಂತ ಹೇಳ್ತಾರೆ ಕೆಲವೊಂದು ಟೆಸ್ಟ್ಗಳೆಲ್ಲ. ಸೊ ಬ್ಲಡ್ ಇಸ್ ವೆರಿ ವೆರಿ ಪೋಟೆಂಟ್. ಯಾಕೆ ಅಂದ್ರೆ ಈ ಬ್ಲಡ್ ಯೂಸ್ ಮಾಡಿ ಯಾರು ಮ್ಯಾಜಿಕ್ ಮಾಡ್ತಾರಲ್ಲ ಅಂತಿಂತವ್ರು ಮಾಡಲ್ಲ. ತುಂಬಾ ಸೀರಿಯಸ್ ಆಗಿದ್ದವ್ರು ಮಾತ್ರ ಬ್ಲಡ್ ಮ್ಯಾಜಿಕ್ನ ಯೂಸ್ ಮಾಡೋದು. ಇಟ್ಸ್ ಅ ಫಾರ್ಮ್ ಆಫ್ ಸ್ಯಾಕ್ರಿಫೈಸ್. ಈಗ ಯಾವ್ದಾದ್ರು ಒಂದು ಮ್ಯಾಜಿಕ್ ಮಾಡುವಾಗ ಒಂದು ಪರ್ಟಿಕ್ಯುಲರ್ ಡೈಟಿ ಇರ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಪೇಟ್ರನ್ ಅಥವಾ ಎನರ್ಜಿ ಜೊತೆ ನಾವು ಕೆಲಸ ಮಾಡುವಾಗ ನಾವು ಕೈ ಕಟ್ ಮಾಡಿ ನಾವು ರಕ್ತ ಕೊಡ್ತಾ ಇದೀವಿ ಅಂದ್ರೆ ದಟ್ ಮೀನ್ಸ್ ವಿ ಆರ್ ವೆರಿ ಸೀರಿಯಸ್. ಅಂದ್ರೆ ನಾನು ನಿಮ್ ಜೊತೆಗೆ ನಾನು ವರ್ಕ್ ಮಾಡಬೇಕು, ನಾನು ತುಂಬಾ ಸೀರಿಯಸ್ ಆಗಿದ್ದೀನಿ. ಆ ಸೀರಿಯಸ್ನೆಸ್ ತೋರ್ಸಕ್ಕೋಸ್ಕರ ಇವರು ಬ್ಲಡ್ ನ ಯೂಸ್ ಮಾಡ್ತಾರೆ. ಅಂಡ್ ಅಗೇನ್ ಇಟ್ಸ್ ಲೈಕ್ ಅ ಟ್ಯಾಗ್ ಲಾಕ್. ನಂದು ಇದು ಸ್ಪೆಸಿಫಿಕ್ ಆಗಿ ನನ್ನ ಪ್ರಾಪರ್ಟಿ ಅಂತ ಹೇಳಕ್ಕೆ ನಾವು ಹೇಗೆ ಡಾಕ್ಯುಮೆಂಟ್ಸ್ ನ ಇದು ಮಾಡ್ತೀವೋ ನಂದು ಇದು ಅಂತ ಟ್ಯಾಗ್ ಲಾಕ್ಗೋಸ್ಕರ ಅವರು ಯೂಸ್ ಮಾಡುವಂಥದ್ದು. ಅಂಡ್ ಇನ್ನೊಂದೇನು ಅಂತಂದ್ರೆ ಈ ಬ್ಲಡ್ ಮ್ಯಾಜಿಕ್ ಏನಿದೆಯಲ್ಲ ಇಟ್ ಇಸ್ ವೆರಿ ಪೋಟೆಂಟ್. ಬಾಕಿ ಎಲ್ಲ ಮ್ಯಾಜಿಕ್ಗಿಂತಲೂ ಇದು ತುಂಬಾ ಪವರ್ಫುಲ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಯಾರೋ ಒಬ್ಬರನ್ನ ಇಷ್ಟಪಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ. ಸೊ ಅವರು ನನಗೆ ಬೇಕು ಅಂತ ಹೇಳಿದಾಗ ವೆನ್ ಐ ಡೂ ಮ್ಯಾಜಿಕ್ ಐ ಕ್ಯಾನ್ ಯೂಸ್ ಬ್ಲಡ್. ಓಕೆ, ಇಟ್ ಬಿಕಮ್ಸ್ ವೆರಿ ಪೋಟೆಂಟ್. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ನನ್ನ ಬ್ಲಡ್ ಯೂಸ್ ಮಾಡಿರೋದ್ರಿಂದ ನನ್ನ ದೇಹದಲ್ಲಿ ಯಾವಾಗ ತನಕ ಬ್ಲಡ್ ಇರುತ್ತೋ ಐ ವಿಲ್ ಸ್ಟಿಲ್ ಬಿ ಕನೆಕ್ಟೆಡ್ ಟು ದ ಪರ್ಸನ್. ಆಯ್ತಾ? ಅಂಡ್ ಅವ್ರಿಗೆ ತೊಂದರೆ ಮಾಡಕ್ ಹೋದಾಗ ಅದು ವಾಪಸ್ ನನಗೆ ಬರುತ್ತೆ, ಬಿಕಾಸ್ ನನ್ನ ಬ್ಲಡ್ ಯೂಸ್ ಮಾಡಿದ್ದೀನಲ್ಲ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅಂಡ್ ಎರಡನೇದೇನು ಅಂತಂದ್ರೆ ಜಸ್ಟ್ ಲವ್ ಅಂತ ಹೇಳಿ ನಾನು ಮಾಡಿರ್ತೀನಿ, ಬಟ್ ಅದು ಒಬ್ಸೆಷನ್ ಆಗ್ಬೋದು. ಬಿಕಾಸ್ ಐವ್ ಯೂಸ್ಡ್ ಬ್ಲಡ್ ಅಲ್ಲ, ಯು ಡೋಂಟ್ ನೋ ಹೌ ಡೇಂಜರಸ್ ಇಟ್ ಇಸ್. ಇಟ್ಸ್ ಲೈಕ್ ಕೊತ್ತಂಬರಿ ಕಟ್ ಮಾಡಕ್ಕೆ ಖಡ್ಗ ತಗೊಂಬಂದಂಗೆ ಆಗುತ್ತೆ ಬ್ಲಡ್ ಯೂಸ್ ಮಾಡೋದು. ಬಟ್ ಪೊಟೆಂಟ್ ಆಗಿರೋದ್ರಿಂದ ತುಂಬಾ ಜನ ಅದನ್ನ ಯೂಸ್ ಮಾಡ್ತಾರೆ. ಅಂಡ್ ಇನ್ನೊಂದೇನು ಗೊತ್ತಾ, ಬ್ಲಡ್ ಅಲ್ಲಿ ನಮಗೆ ಎಕ್ಟೋಪ್ಲಾಸಮ್ ಅಂತ ಒಂದು ಇದು ಸಿಗತ್ತೆ. ಸೊ ಈ ಎಕ್ಟೋಪ್ಲಾಸಮ್ ಏನಿದೆ ಇಟ್ ಕನೆಕ್ಟ್ಸ್ ಯೋರ್ ಬಾಡಿ ಆ್ಯಂಡ್ ಯೋರ್ ಸ್ಪಿರಿಟ್. ಓಕೆನಾ? ಸೊ ಈ ಎಕ್ಟೋಪ್ಲಾಸಮ್ ಬಂದು ಒಂದು ಲೆವರ್ ಇದ್ದಂಗೆ, ಕೀ ಇದ್ದಂಗೆ ಅದು. ಸೊ ನೀವು ಯಾವಾಗ ಕಟ್ ಮಾಡಿ ನೀವು ಬ್ಲಡ್ನ ಕೊಡೋದು ಹಾಗೆಲ್ಲ ಮಾಡ್ತೀರಾ, ಇಟ್ಸ್ ಲೈಕ್ ಆ ಕೀನ ನೀವು ಎಲ್ಲೋ ಬಿಟ್ಟು ಬಂದ್ಬಿಟ್ಟಿದ್ದೀರಾ. ಸೊ ಯಾರು ಬರ್ತಾನೆ ಆ ಕೀನ ತಗೊಂಡು ನಿಮ್ಮನ್ನ ಆಕ್ಸೆಸ್ ಮಾಡ್ಬೋದು. ಸೊ ಇಫ್ ದೇರ್ ಆರ್ ನೆಗೆಟಿವ್ ಸ್ಪಿರಿಟ್ಸ್, ಅವ್ರೇನ್ ಮಾಡ್ತಾರೆ, ಆ ಎಕ್ಟೋಪ್ಲಾಸಮ್ ಏನಿದೆ ಆ ಬ್ಲಡ್ ಇರುವಂತ ಇದು ಅದನ್ನ ಆ ಲೆವರ್ ಏನಿದೆ ಅದನ್ನ ಆಕ್ಸೆಸ್ ಮಾಡಿ ದೇ ಕ್ಯಾನ್ ಲೈಕ್ ಸಕ್ ಯೋರ್ ಎನರ್ಜಿ. ಸೊ ದೇ ಕ್ಯಾನ್ ಈವನ್ ಪುಷ್ ಯು ಟು ದ ಡಿಪ್ರೆಷನ್ ಹಂತಕ್ಕೂ ಕೂಡ ಅವರು ಪುಷ್ ಮಾಡ್ಬೋದು. ಈಗ ಕೆಲವರೆಲ್ಲ ಸ್ಪೆಲ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ನಲ್ಲ, ದೇರ್ ಆರ್ ಸೋ ಮೆನಿ ಡೇಟೀಸ್ ಲೈಕ್ ಸಾಂತಾಮ್ಯೋರ್ತೆ ಇರ್ಬೋದು, ಈಗ ಹೆಕಾಟ ಇರ್ಬೋದು, ದೇರ್ ಆರ್ ಸೋ ಮೆನಿ ಡೇಟೀಸ್. ಆಯ್ತಾ? ಸೊ ಅವ್ರ ಜೊತೆ ನೀವು ಕೆಲಸ ಮಾಡಬೇಕು ಅಂತ ಅಂದ್ರೆ, ಅವ್ರ ಜೊತೆ ಇಫ್ ಯು ವಾಂಟ್ ಟು ವರ್ಕ್ ಅಲ್ಲ, ನಿಮ್ದು ಎನರ್ಜಿ ಬಾಡಿ ತುಂಬಾ ಸ್ಟ್ರಾಂಗ್ ಇರಬೇಕು, ಆರಾ ತುಂಬಾ ಸ್ಟ್ರಾಂಗ್ ಇರಬೇಕು. ಇಲ್ಲ ನಾನು ಹಿಂಗೆ ಇದ್ದೀನಿ, ನಾನು ಹೋಗ್ಬಿಟ್ಟು ಹೆಕಾಟೆ ಜೊತೆ ಇದು ಮಾಡ್ತೀನಿ ಅಥವಾ ಐ ವಿಲ್ ವರ್ಕ್ ವಿತ್ ಸಾಂತಾಮ್ಯೋರ್ತೆ ಅಂದ್ರೆ ಯು ಕ್ಯಾನ್ ಈವನ್ ಎಂಡ್ ಅಪ್ ಕಿಲ್ಲಿಂಗ್ ಯೋರ್ ಸೆಲ್ಫ್. ಬಿಕಾಸ್ ಸಾಂತಾಮ್ಯೋರ್ತೆ ಅಂತ ನಾವೇನು ಇದು ಹೇಳಿದೆಲ್ಲ, ಡೇಟಿ ಹೇಳಿದ್ನಲ್ಲ, ಶೀ ಈಸ್ ಆಕ್ಚುಲಿ ಲೈಕ್ ಅ ಏಂಜಲ್ ಆಫ್ ಡೆತ್ ಅಂತ ಕರೀತಾರೆ. ಸೊ ಶೀ ಈಸ್ ದಿ ಎಂಬಾಡಿಮೆಂಟ್ ಆಫ್ ಡೆತ್. ಸೊ ಅವಳ ಜೊತೆ ನೀನು ಕೆಲಸ ಮಾಡುವಾಗ ನೀನು ಸರಿಯಾಗಿ ನೀನು ಆ ಮೈಂಡ್ ಸೆಟ್ ಅಲ್ಲಿ ಇಲ್ಲ ಅಂದ್ರೆ ಯು ಕ್ಯಾನ್ ಈವನ್ ಫಾಲ್ ಇನ್ ಟು ಡಿಪ್ರೆಷನ್. ಸೊ ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ವರ್ಕಿಂಗ್ ವಿತ್ ಬ್ಲಡ್ ಮ್ಯಾಜಿಕ್ ಇರ್ಬೋದು ಅಥವಾ ಇದಿರ್ಬೋದು. ಆ್ಯಂಡ್ ಬ್ಲಡ್ ಯೂಸ್ ಮಾಡಿ ದೇ ಕ್ಯಾನ್ ಈವನ್ ಹೆಕ್ಸ್ ಯುವರ್ ಚೈಲ್ಡ್. ಫಾರ್ ಎಕ್ಸಾಂಪಲ್, ಈಗ ನನ್ನ ರಕ್ತ ಸಿಕ್ತು ಅಂತ ಇಟ್ಕೊಳ್ಳಿ. ಸೊ ನಂದು ರಕ್ತ ಇಸ್ ಅ ಕನೆಕ್ಷನ್ ಟು ಮೈ ಆನ್ಸಿಸ್ಟರ್ಸ್. ನನ್ನ ಹಿರಿಕರು ಏನಿರ್ತಾರಲ್ಲ ಅವರ DNA ಕೂಡ ಬಂದಿರುತ್ತೆ ನನಗೆ, ಬಿಕಾಸ್ ನಾನು ಆ ಪರ್ಟಿಕ್ಯುಲರ್ ಲೈನೇಜಲ್ಲಿ ಬಂದಿರ್ತೀನಿ. ಅದನ್ನ ಯೂಸ್ ಮಾಡಿಕೊಂಡು ದೇ ಕ್ಯಾನ್ ಟ್ರೇಸ್ ಮೈ ಆನ್ಸಿಸ್ಟರ್ಸ್ ಆಲ್ಸೋ, ದೇ ಕ್ಯಾನ್ ಈವನ್ ಹೆಕ್ಸ್ ಮೈ ಚಿಲ್ಡ್ರನ್ ಆಲ್ಸೋ. ನನ್ನ ರಕ್ತನೇ ಅಲ್ವಾ ನನ್ನ ಮಕ್ಕಳು. ಸೊ ಹಾಗಾಗಿ ಬ್ಲಡ್ ಮ್ಯಾಜಿಕ್ ಇಸ್ ವೆರಿ ವೆರಿ ಪೊಟೆಂಟ್ ಆ್ಯಂಡ್ ದೇ ಡೂ ಇಟ್. ಇದು ಸೆಕ್ಸ್ ಮ್ಯಾಜಿಕ್ ಅದು ಯಾವ ತರ? ಸೊ ಸೆಕ್ಸ್ ಮ್ಯಾಜಿಕ್ ಅಂತಂದ್ರೆ ಲೈಕ್ ಯೂಶಲಿ ಏನಂತ ಹೇಳಿದ್ರೆ, ಲೈಕ್ ನೀವು ತಂತ್ರದಲ್ಲೇ ನೋಡ್ಬೋದು ಅಥವಾ ಕವಳ ಮಾರ್ಗದಲ್ಲೇ ನೋಡ್ಬೋದು. ಯು ಹ್ಯಾವ್ ದ ಮ್ಯಾನ್ ಅಂಡ್ ದ ವುಮೆನ್. ಓಕೆ, ಸೊ ಅವರ ಚಕ್ರಾಸ್ ಏನಿರುತ್ತಲ್ಲ ಇಟ್ ಹ್ಯಾಸ್ ಟು ಬಿ ಆಫ್ ಅ ಸರ್ಟನ್ ಪ್ಯೂರಿಟಿ. ಓಕೆ, ಸೊ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ದೇ ಹ್ಯಾವ್ ದ ಪಂಚಮಕಾರಾಸ್, ಲೈಕ್ ಮಧ್ಯ, ಮಾಂಸ, ಮುದ್ರ, ಮೀನ and Maithuna is nothing but the idu. So what they do is they do certain pujas adella ಮಾಡಿ at some point they have sex. Okay, so ಇವ್ರ ಮನ್ಸಲ್ಲಿ ಒಂದು ಏನೋ ಒಂದು ಇದಿರತ್ತೆ, ಏನಂತಾರೆ ಹೇಳಿ, ಯಾವುದೋ ಒಂದು ಮೇ ಬಿ ಐ ವಾಂಟ್ ಟು ಮ್ಯಾನಿಫೆಸ್ಟ್ ಸಮಥಿಂಗ್ ಅನ್ನೋ ಥರ ಅವ್ರ ಮನ್ಸಲ್ಲಿ ಒಂದಿರತ್ತೆ ಅಂತ ಇಟ್ಕೊಳ್ಳಿ. ಯೂಶಲಿ ಕವಳ ಮಾರ್ಗದಲ್ಲಿ ಏನು ಮಾಡ್ತಾರೆ ಅಂದರೆ ದೇ ಹ್ಯಾವ್ ದ ಸೆಕ್ಸ್ ಆ್ಯಂಡ್ ವಾಟ್ ಎವರ್ ಕಮ್ಸ್ ದೇ ಗಿವ್ ಇಟ್ ಆಸ್ ಅ ಇದ್ರ ಥರ ಆಫರಿಂಗ್ ಥರ ಕೊಡ್ತಾರೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಎಸ್ ಕವಳ. ಆ್ಯಂಡ್ ಎಲ್ಲ ಕಡೆ ಕವಳ, ನಾನು ಕವಳ ಮಾರ್ಗಿ ಅಂತೆಲ್ಲ ಯಾರು ಹೇಳ್ಕೊಂಡು ತಿರ್ಗಲ್ಲ. ಇಟ್ಸ್ ಅ ವೆರಿ ಕ್ಲೋಸ್ಡ್ ಸೆಟ್ ಆ್ಯಂಡ್ ದೇ ಪ್ರಾಕ್ಟಿಸ್. ಆಯಿತಾ? ಸೊ ಇದೇ ರೀತಿ ಅ ಮ್ಯಾನ್ ಆ್ಯಂಡ್ ಅ ವಿಮೆನ್ ದೇ ಹ್ಯಾವ್ ಸೆಕ್ಸ್ ಆ್ಯಂಡ್ ಫೈನಲಿ ಆ ಆರ್ಗ್ಯಾಸಮ್ ಆಗೋ ಟೈಮಲ್ಲಿ
ಬೋತ್ ಹ್ಯಾವ್ ಟು ಹ್ಯಾವ್ ದಿ ಆರ್ಗ್ಯಾಸಮ್ ಅಟ್ ದ ಸೇಮ್ ಟೈಮ್. ಸೊ ಅವ್ರಿಗೆ ಯಾವುದೋ ಒಂದು ವಿಶ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆರ್ಗ್ಯಾಸಮ್ ಟೈಮಲ್ಲಿ ದೇ ಹ್ಯಾವ್ ಟು ಲೆಟ್ ಇಟ್ ಔಟ್, ಟೆಲಿಂಗ್ ಇದಾಗಬೇಕು ನನಗೆ ಅಂತ ಹೇಳ್ಬಿಟ್ಟು ದೇ ಲೆಟ್ ಇಟ್ ಔಟ್. ದಟ್ ಮ್ಯಾನಿಫೆಸ್ಟ್ಸ್ ಅಂತ. ದ್ಯಾಟ್ ಇಸ್ ಸೆಕ್ಸ್ ಮ್ಯಾಜಿಕ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.